ಕ್ಯಾನ್ಸರ್ ಏನಪ್ಪ ಬಂದ್ಬಿಡ್ತು ನಮಗೆ ಅಂತೇಳಿ ಯಾರು ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ. ಆಗೋಯ್ತು, ನಮ್ಮ ಜೀವನ ಮುಗಿದೋಯ್ತು ಅಂತ ಅನ್ಬೇಕಾದಂತ ಅಗತ್ಯ ಇಲ್ಲ. ಕ್ಯಾನ್ಸರ್ ಬಂದ್ಬಿಟ್ಟದೆ ನನಗೆ, ಆಗೋಯ್ತು. ನನಗೆ ಇದು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 2000 ಇಸ್ವಿನಲ್ಲಿ ಮಾಡಿಸ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನ. 2000 ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 25 ವರ್ಷ ಆಯ್ತು. ಇನ್ನೂ ಕನಿಷ್ಠ 25 ವರ್ಷ ಬದುಕ್ತೀನಿ ನಾನು. ಈಗ ನನಗೆ 78 ವರ್ಷ. ಆಗಸ್ಟ್ 3ನೇ ತಾರೀಕು ಬಂದ್ರೆ 78 ತುಂಬಿಡ್ತದೆ. ನಾನು 78 ತರ ಇದ್ದೀನ, ಗಟ್ಟಿಯಾಗಿ ಇದ್ದೀನಿ ಅಲ್ವಾ? ಸೊ ಅದರಿಂದ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರ್ತೀವಿ ಅಷ್ಟು ಮಟ್ಟಿಗೆ ನಮ್ಮ ಆಯುಷ್ಗಳು. ನನಗೆ ಮುಗಿದೋಗಿತ್ತು, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ನನ್ನ ಆಯುಷ್ ಮುಗಿತಪ್ಪ, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ಆಯುಷ್ ನಿಮಗೆ ಟ್ರೀಟ್ಮೆಂಟ್ ಇದ್ದರೆ ಆಯುಷ್ ಮುಗಿದೋಯ್ತದೆ. ಬಹಳ ಜನ ಹಿಂದೆ ಎಲ್ಲ ಈ TB ಕಾಯಿಲೆ ಬಂದ್ಬಿಡೋದು ಬಹಳ ಜನಕ್ಕೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗ್ತಿರ್ಲಿಲ್ಲ, ಹಂಗೆ ಸುತ್ತೋಗ್ಬಿಡೋದು ಪಾಪ. ಕ್ಷಯರೋಗನು ಕೂಡ ಪತ್ತೆ ಆಗದೇನೆ ಹಾಗೇನೆ ಆಗ್ತಿತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ, ವಿಜ್ಞಾನ ಬಹಳ ಬೆಳವಣಿಗೆ ಆಗಿದೆ, ಇದೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ರಿಗೂ ಹೇಳ್ತೀನಿ, ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ತರೋ ಚೆಕಪ್ ಮಾಡಿಸ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ತರೋ ಚೆಕಪ್ ಒಮ್ಮೆ ಆದರೂ ಕೂಡ, ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಚೆಕಪ್ ಮಾಡಿಸ್ಕೋಬೇಕು. ಆ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ